ಬಂಡೀಪುರ ಅರಣ್ಯದಲ್ಲಿ ಜಾರ್ಜ್ ಕುಟುಂಬದಿಂದ ಅಕ್ರಮ ಬಯಲಾಗಿದೆ. ಹುಲಿ ಸಂರಕ್ಷಿತ ನುಗು ವನ್ಯಜೀವಿ ಪ್ರದೇಶದ ವ್ಯಾಪ್ತಿಯಲ್ಲಿ ರಾಣಾ ಭೂಮಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಜಾರ್ಜ್ ಕುಟುಂಬದಿಂದ ಕಾನೂನು ಬಾಹಿರವಾಗಿ ಜಮೀನು ಖರೀದಿಯಾಗಿದೆ. ನುಗು ವನ್ಯಜೀವಿ ಧಾಮಕ್ಕೆ ಸೇರಿದಂತಹ ಭೂಮಿಯನ್ನ ಖರೀದಿಸಿದಂತಹ ಜಾರ್ಜ್ ಕುಟುಂಬ ರಾಣಾ ಒಡೆತನದ ಭೂಮಿ ಸರ್ಕಾರದ ವಶಕ್ಕೆ ಪಡೆಯೋದಕ್ಕೆ ಪರಿಸರವಾದಿಗಳು ಆಗ್ರಹಿಸ್ತಾ ಇದ್ದಾರೆ. ನಗುವಿನಲ್ಲೇ ಇರುವಂತಹ ರಾಣಾ ಜಮೀನಿಗೆ ಅರಣ್ಯ ರಸ್ತೆ ಬಳಸೋದಕ್ಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಹೈಕೋರ್ಟ್ಗೆ ಸೂಕ್ತ ದಾಖಲೆಯನ್ನ ಸಲ್ಲಿಸದೆ ವಂಚನೆಯನ್ನ ಮಾಡಿದ್ರ ರಾಣಾ ಜಾರ್ಜ್. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸೂಕ್ತ ದಾಖಲೆಯನ್ನ ಸಲ್ಲಿಸಲಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ. ಗ್ರಾಂಟ್ ಕ್ಯಾನ್ಸಲ್ ಆಗಿದ್ದನ್ನ ಹೈಕೋರ್ಟ್ಗೆ ಹೇಳದೆ ಮುಚ್ಚಿಟ್ರ? ಅರಣ್ಯದಲ್ಲಿ ರಾತ್ರಿ ಹೊತ್ತು ಸಂಚಾರ ಮಾಡಬಾರದು ಅಂತ ಗೊತ್ತಿಲ್ವಾ? ಅದರಲ್ಲೂ ಬಂಡೀಪುರದಲ್ಲಿ ಸಂಚಾರ ಮಾಡಿದ್ರೆ ಪ್ರಾಣಿಗಳ ಗತಿ ಏನು ಅಂತ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈಗ ರಾಣಾ ಜಾರ್ಜ್ ಜಮೀನನ್ನ ವಶಕ್ಕೆ ಪಡೆದುಕೊಳ್ತಾರಾ? ಗ್ಯಾರಂಟಿ ನ್ಯೂಸ್ ಬೆಳಗ್ಗೆಯಿಂದಲೂ ಕೂಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಎಕ್ಸ್ಕ್ಲೂಸಿವ್ ವರದಿಯನ್ನ ಕೂಡ ಬಿತ್ತರ ಮಾಡಿದೆ. ಕಂದಾಯ ಇಲಾಖೆ ಸುಧಾರಿಸ್ತಾ ಇರೋ ಕೃಷ್ಣ ಬೈರೇಗೌಡರು ಏನ್ ಮಾಡ್ತಾ ಇದ್ದೀರಿ? ಹುಲಿ ಸಂರಕ್ಷಿತ ನುಗು ವನ್ಯಜೀವಿ ಪ್ರದೇಶದ ವ್ಯಾಪ್ತಿಯಲ್ಲಿ ರಾಣಾ ಭೂಮಿ ಖರೀದಿಯನ್ನ ಮಾಡಿದ್ದಾರೆ. ಎಚ್.ಡಿ. ಕೋಟೆ ತಾಲೂಕಿನ ಶಂಭುಗೌಡನ ಹಳ್ಳಿ ಸರ್ವೆ ನಂಬರ್ 1, 2, 3 ಮತ್ತು 26, ಲಕ್ಕಸೋಗೆ ಸರ್ವೆ ನಂಬರ್ 32 ಮತ್ತು 33ರಲ್ಲಿ ರಾಣಾ ಜಮೀನನ್ನ ಖರೀದಿ ಮಾಡಿದ್ದಾರೆ. 14/6/1973ರಲ್ಲಿ ಸಿದ್ದಯ್ಯ, ದುಂಡಯ್ಯ ಸೇರಿ 62 ಮಂದಿಗೆ ಜಮೀನು ಮಂಜೂರಾಗಿತ್ತು. 1981ರಲ್ಲಿ ಮೇರಿ ಜಾನ್ ಕೋಮ್ ಎಂಸಿ ಜಾರ್ಜ್ಗೆ ಜಮೀನು ಮಾರಾಟ ಆಗಿತ್ತು. ಮಂಜೂರಾತಿ ಷರತ್ತು ಉಲ್ಲಂಘನೆಯನ್ನ ಮಾಡಿ ಜಾರ್ಜ್ ಕುಟುಂಬಕ್ಕೆ ಮಾರಾಟವನ್ನ ಮಾಡಲಾಗಿದೆ. ಮೂಲ ಮಂಜೂರಾತಿದಾರರ ಮಂಜೂರಾತಿ ವಜಾ ಮಾಡೋದಕ್ಕೆ ತಹಶೀಲ್ದಾರ್ ಆದೇಶವನ್ನ ಕೊಟ್ಟಿದ್ದಾರೆ.